ಸರ್ ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತಾವು ಈ ಸರಿ ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀರಾ? ಸರ್ ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಕ್ಷೇತ್ರ ಯಾವ ವಾರ್ಡ್ ಬರುತ್ತೆ, ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ ಹೇಳಿ ಸರ್. ಸರ್ ನನ್ನ ಹೆಸರು ನವಾಬ್ ಪಾಷಾ. ನಾನು ಸೋಮೇಶ್ವರ ನಗರ 36 ವಾರ್ಡ್ ನಲ್ಲಿ ನಾನು ಕೌನ್ಸಿಲರ್ಗೆ ನಿಂತ್ಕೊಳ್ತಾ ಇದ್ದೀನಿ. ಚಿಕ್ಕಪೇಟೆ ಅಸೆಂಬ್ಲಿ ಅದು. ನಾನು ಮೊದಲು 5 ವರ್ಷದಿಂದ ಕಾರ್ಯಕರ್ತ ಇದ್ದೀನಿ. ಆಲ್ರೆಡಿ ನಾನು ಎಲ್ಲ ಸೇವೆ ಮಾಡಿದ್ದೀನಿ, ಜನರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ. ನಮ್ಗಿಂದ ಏನಾಗತ್ತೆ ನಾವು ಹೆಲ್ಪ್ ಮಾಡೋಣ. ಮುಂದೆ ಇರೋದು ದೇವರು ಇದ್ದಾರೆ ನಮ್ಗೆ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಮತ್ತೆ ಜಮೀರ್ ಸಾಹೇಬರು ಎಲ್ಲ ನಮ್ಗೆ, ಆಮೇಲೆ ನಮ್ಮ ಫೈರೋಜ್ ಬೈ ಬಹಳ ಹೆಲ್ಪ್ ಮಾಡ್ತಾರೆ. ನಾನು ಮೊದಲಿಂದಾನು 5 years ಇಂದ ಇಲ್ಲ 20 ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ನಲ್ಲಿ 20 years ಇದ್ದೀನಿ. 5 years ಇಂದ ನಾನು ಒಂದು ಸೆಂಟ್ರಲ್ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಎಲ್ಲ ಕ್ಷೇತ್ರದ್ದು ಏನಿದೆ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮುಂದೆನೂ ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ಅವಕಾಶ ಕೊಟ್ಟು ಒಂದು ಇದು ಮಾಡಿಕೊಟ್ರೆ ದೇವರು ಸರ್ ಅದು ಹೇಳಕ್ಕೆ ಇಷ್ಟಪಡಲ್ಲ ನಾವು. ಜನಗೆ ಗೊತ್ತಿದೆ, ಜನ ಹೆಲ್ಪ್ ಮಾಡ್ರೆ ಅವ್ರೆಲ್ಲರೂ ಗೊತ್ತಿದೆ ಬೆಂಗಳೂರಿನಲ್ಲಿ ಒಂದು ಎಷ್ಟು ಮಾಡಿದ್ದೀನಿ ಏನ್ ಹೆಲ್ಪ್ ಅಂತ. ಅದೆಲ್ಲ ಹೇಳೋದು ಇಷ್ಟ ಆಗಲ್ಲ. ನಾವು ನಮ್ಮ ಕೆಲಸ ಮಾಡಿ ತೋರಿಸೋಣ. ಇನ್ನೊಂದು ವಿಷಯ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಬಹಳ ಅತ್ಯುತ್ತಮ ಕೆಲಸಗಳಾಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಒಂದು 5 ಗ್ಯಾರಂಟಿ ತಗೊಂಡ್ಬಂದು ಬಡವರಿಗೋಸ್ಕರ 50 90 ಸಾವಿರ ಕೋಟಿ ಹೆಲ್ಪ್ ಆಗಿದೆ. ಆ ಒಂದು ಯೋಜನೆಗಳು ನಿಮಗೆ ಹೆಲ್ಪ್ ಆಗತ್ತೆ ಸರ್. ಡೆಫಿನೆಟ್ ಆಗತ್ತೆ, ಖಂಡಿತ ಇದಾಗತ್ತೆ ಸರ್. ಇವತ್ತು ಬಂದು ಅರ್ಜಿ ಸಲ್ಲಿಸಿದ್ರ, ಏನ್ ಫಾರ್ಮಾಲಿಟೀಸ್ ಇದೆಯಾ ಎಲ್ಲ ಫಾಲೋ ಮಾಡಿದ್ರ, ಯಾವ ರೀತಿ ಖುಷಿ ಆಗ್ತದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ದಿನ ಇವತ್ತು. ನಾವು ಇದು ಒಂದು ಅವಕಾಶ ಕೊಟ್ರೆ ನಾವು ನೆಕ್ಸ್ಟ್ ಏನ್ ಬೇಕು ಬಡವರಿಗೆಲ್ಲ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು. ಸ್ವಂತ ಇದರಿಂದ ಬಹಳಷ್ಟು ಬಡವರಿಗೆಲ್ಲ ಹೆಲ್ಪ್ ಮಾಡಿದೀರಾ, ಸಮಾಜ ಸೇವೆನೂ ಮಾಡಿದೀರಾ. ಒಂದು ಅಫಿಷಿಯಲ್ ಆಗಿ ಸರ್, ಒಂದು ಕಾಂಗ್ರೆಸ್ ಹೈಕಮಾಂಡ್ ಇಂದ B.Com ಸಿಕ್ಕಿ ನೀವು ಚುನಾವಣೆಯಲ್ಲಿ ಗೆದ್ದು ಕಾರ್ಪೊರೇಟರ್ ಆದ್ರೆ ಏನ್ ಸೇವೆ ಮಾಡ್ಬೋದು ಸರ್? ಸರ್ ನಾವು ಹೇಳಕ್ ಇಷ್ಟಪಡಲ್ಲ, ಮಾಡಿ ತೋರಿಸ್ತೀನಿ ಡೆಫಿನೆಟ್. ಎಲ್ಲ ಜನರಿಗೆ ಗೊತ್ತಿದೆ, ನಾನು ಎಲ್ಲ ಮಾಡಿದ್ದೀನಿ. ನಾವು ಹೇಳೋದು ಇಷ್ಟಪಡಲ್ಲ, ಬಂದಾದ್ಮೇಲೆ ನಾವು ಮಾಡಿ ತೋರಿಸಿ ಆಮೇಲೆ ನೀವು ಇದು ಮಾಡ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಎಲ್ಲ ಬಂದಿರಾ, ಅಣ್ಣವರು ಕಾರ್ಪೊರೇಟ್ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದಾರೆ, ಏನಾಗಿ ಇಷ್ಟಪಡ್ತೀರಣ್ಣ? ಎಲ್ಲರಿಗೂ ನಮಸ್ಕಾರ. ಏನಿಲ್ಲ, ಚಿಕ್ಕಪೇಟೆ ಕ್ಷೇತ್ರದಿಂದ ಸೋಮೇಶ್ವರ ನಗರ 36ನೇ ವಾರ್ಡಿಂದ ನವಾಬ್ ಪಾಷಾ ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿಯಲ್ಲಿ ಇದ್ದಾರೆ. ಅವ್ರು ನಿಂತ್ಕೊಳ್ತಾ ಇದಾರೆ. ಇವತ್ತು ಬಂದ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿದ್ದಾರೆ. ಬಹಳಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾರೆ, ಬಡವರಿಗೂ ಹೆಲ್ಪ್ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಇದ್ಬಿಟ್ಟು ಕಷ್ಟ ಬಿದ್ದು ಅವರು ಬಂದಿದ್ದಾರೆ. ಎಲ್ಲರಿಗೂ ಜನತೆಗೆ ಒಂದು ವಿನಂತಿ ಮಾಡೋದು ಏನಂದ್ರೆ, ಒಂದು ಒಳ್ಳೆ ಓಟ್ ಕೊಟ್ಟು ಅವ್ರಿಗೆ ಜಯ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ. ನಿಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಆ ಒಂದು ಕೆಲಸಗಳು ಇವರು 100% ಆಗುತ್ತೆ. ಯಾಕಂದ್ರೆ ಸಿಗ್ನೇಚರ್ ಕ್ಯಾಂಪೇನ್ ಇರ್ಲಿ, ಮೆಂಬರ್ಶಿಪ್ ಇರ್ಲಿ, ಏನೇನ್ ಮಾಡ್ಬೇಕಾಯ್ತು ಚಿಕ್ಕಪೇಟೆ ಕ್ಷೇತ್ರದಿಂದ ನಾನು ಅವ್ರಿಗೆ ಹೇಳಿ ತಿಳಿಸ್ಕೊಟ್ಟಿದ್ದೆ. ಯಾವ ತರ ನಾನು ಮಾರ್ಗದರ್ಶನ ಕೊಟ್ಟಿದ್ದೆ ಆ ತರ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ದೇವ್ರ ಮೇಲೆ ಭಾರ ಇಟ್ಬಿಟ್ಟು ಅವ್ರು ಅಪ್ಲಿಕೇಶನ್ ಹಾಕಿದ್ದಾರೆ. ಜನ ಇವ್ರಿಗೆ ಬೆಂಬಲ ಕೊಟ್ಟು ಗೆಲ್ಸಾರ ಅಂತ ಹೇಳ್ಬಿಟ್ಟು ನನ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಐದು ಗ್ಯಾರಂಟಿ ಆಗುತ್ತೆ. 5 ಗ್ಯಾರಂಟಿ ಜೊತೆಗೆ ಇವ್ರ ಶ್ರಮ, ಇವ್ರ ಪಾರ್ಟಿಗೋಸ್ಕರ ಮಾಡಿರೋದ್ ಕೆಲಸ, ಬಡವರಿಗೋಸ್ಕರ ಮಾಡಿರೋದ್ ಕೆಲಸ. ಇಷ್ಟೊಂದ್ ಜನ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದ್ ಜನ ಬಂದು ಅಪ್ಲಿಕೇಶನ್ ಹಾಕಿ ಪಟಾಕಿ ಎಲ್ಲ ಹೊಡೆದು ಸಿಹಿ ಅಂತ ಇದಾರೆ. ಇವ್ರು ನಾನು ಇವಾಗಲೇ ಅಡ್ವಾನ್ಸ್ ಅಲ್ಲಿ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನವಾಬ್ ಪಾಷಾ ಅವರು ಕಾರ್ಪೊರೇಟ್ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ, ಏನ್ ಇಷ್ಟಪಡ್ತಾರೆ ಸರ್? ನಮಸ್ಕಾರ ಸರ್, ಎಲ್ಲರಿಗೂ ಮೊದಲಿಗೆ ನಮಸ್ಕಾರ ಸರ್. ಏನಿಲ್ಲ, ಇವರು ಇಲ್ಲ ಅಂತ ಹೇಳಿದ್ರು ಒಂದು 20 ವರ್ಷದಿಂದ ಕಾಲ ಕಾಂಗ್ರೆಸ್ ಸೇರಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಸೋಷಿಯಲ್ ಆಗಿ ಮಾಡ್ತಾವ್ರೆ. ಈಗ ನಮ್ದು ಏನಂತ ಖುಷಿ, ಸೋಮೇಶ್ವರ್ ವಾರ್ಡ್ 30 ವಾರ್ಡ್ ಎಲ್ಲ ಜನ ಎಲ್ಲ ಅವ್ರಿಗೆ ಅವಕಾಶ ಕೊಟ್ರೆ ಅವ್ರಿಗೆ ಮುಂದೆ ಎಲ್ಲ ಹೊರಿಬೇಕಂತ ತುಂಬಾ ಇಷ್ಟ ಇದೆ ಸರ್. ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತದೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತದೆ. ಈ ಒಂದು ಕೆಲಸಗಳೆಲ್ಲ ಇವರಿಗೆ ಒಂದು B.Com ಸಿಕ್ಕಿ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಆಗೋದಕ್ಕೆ ಏನು ಯೂಸ್ ಆಗುತ್ತಾ ಸರ್? ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಆಗಟ್ಟೆಲ್ಲ ನೋಡಿದೀರಾ, ಹೈಕಮಾಂಡ್ ಏನೇನು ನಮ್ಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಅದ್ರ ಪೂರ್ವಸಿ ಖಂಡಿತವಾಗ್ಲೂ ಮುಂದೆ ಹೊಡಿತೀವಿ. ನಮ್ಗೆ ಸರ್ ತುಂಬಾ ನಿರೀಕ್ಷೆ ಇದೆ, ಮುಂದೆ ಆಗುತ್ತೆ ಅಂತ ಸರ್. ಸರ್ ನೋಡಿ, ನಾವು ಜೊತೆಗಿದ್ದೀವಿ 20 ವರ್ಷದಿಂದ. ನಮ್ಮ ಅಣ್ಣ ಆದಂತ ನವಾಬ್ ಪಾಷಾ ಅವರು ಸರ್, ನಾವು ನೋಡ್ದಂಗೆ ಎಲ್ಲ ಸೋಷಿಯಲ್ ಮೀಡಿಯಾ ವರ್ಕ್ ಏನಾದ್ರು ಯಾರು ಕಷ್ಟಕ್ಕೆ ಬಂದ್ರೆ ಸಡನ್ ಆಗಿ ಮುಂದೆ ಹೋಗೋದು,
ಸರ್ ಫಂಡ್ ಇವಾಗ ಡೈರೆಕ್ಟ್ ಆಗಿ ಸ್ಪಾಟ್ಗೆ ಹೋಗ್ತಾರೆ, ಏನು ನೋಡ್ತಾರೆ, ಕರೆಕ್ಟ್ ಆಗಿ ಅದಕ್ಕೆ ನಿರ್ವಹಣೆ ಮಾಡಿ ಮುಂದುವರಿತಾರೆ ಸರ್ ಅವರು. ಸರ್ ನಮ್ಗೆ ತುಂಬಾ ದೇವರ ಮೇಲೆ ನಂಬಿಕೆ ಇದೆ, ಆಮೇಲೆ ಸೋಮೇಶ್ವರ ಜನ ಮೇಲೆ ತುಂಬಾ ನಂಬಿಕೆ, ತುಂಬಾ ಸರ್ ನಂಗೆ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ ಮುಂದೆ ಬರ್ತಾರೆ ಸರ್. ಯಾಕಂತ ಹೇಳಿದ್ರೆ ಈ ಕೆಲಸ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ನಾವು ತೋರಿಸಿದ್ವಿ ಜನಕ್ಕೆ. ಈಗ ಸರ್ ನಾವು ಮಾತು ಕಡಿಮೆ ಗ್ರೌಂಡ್ ಲೆವೆಲ್ ಕೆಲಸ ಮಾಡೋಂತ ನಿಮ್ಗೆ ಹಾಕಿದ್ರ ಇದೀವಿ. ಏನೇನಾಗುತ್ತೆ ನಮ್ ಕಡೆಯಿಂದ ಮಾಡ್ತಾ ಇದೀವಿ ಸರ್. ನಾವೇನಿಲ್ಲ ಸೋಮಶೇಖರ್ ಏನ್ ಹೇಳ್ತೀವಿ, ಎಲ್ಲ ಒಕ್ಕಟ್ಟಾಗಿ, ಎಲ್ಲ ಬೇರೆ ಬೇರೆ ರೀತಿಯ ಬೇಕಾಗಿಲ್ಲ ಸರ್. ಎಲ್ಲರೂ ಒಕ್ಕಟ್ಟಾಗಿ ನಾವು ಮಾಡೋಣ ಕೆಲಸ ನಾವು ಇಷ್ಟಪಡ್ತಾ ಇದೀವಿ ಸರ್. ಎಲ್ಲ ರಿಲಿಜಿಯಸ್ ಎಲ್ಲ ಎಲ್ಲ ಒಕ್ಕಟ್ಟಾಗಿ ಬಂದ್ರೆ ಒಂದು ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಮುಂದೆ ಚೆನ್ನಾಗಿ ಬೆಳೆಯುತ್ತೆ. ನಮ್ಗೆ ತುಂಬಾ ನಿರೀಕ್ಷೆ ಇದೆ. ಓಕೆನಾ, ಥ್ಯಾಂಕ್ ಯು. ಓಕೆ ಸರ್ ಸರ್ ಸ್ವಲ್ಪ ಡೌನ್ ಸರ್, ಅಲ್ಲ ಫುಲ್ಲು ಬರುತ್ತೆ. ಸರ್ ಈ ಕಡೆ ಸರ್, ವಿಡಿಯೋ ಹಾಕಿ. ವೆರಿ ಗುಡ್ ವೆರಿ ಗುಡ್. ಸರ್ ಒಂದು ಸ್ವಲ್ಪ ಕಡೆ ಸರ್.